ಇವಿಎಂನಲ್ಲಿ ಬಿಜೆಪಿ ಬಟನ್ ಬಂದ್. ರಣಾಂಗಣವಾಯಿತು ಬಂಗಾಳದ ಚುನಾವಣಾ ಕಣ. ಗೂಂಡಾಗಿರಿಗೆ ಬ್ರೇಕ್ ಬೀಳುತ್ತಾ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಬಂಗಾಳ ರಣರಣ. ಬಂಗಾಳದ ಚುನಾವಣೆಗೂ ಅಲ್ಲಿನ ರಕ್ತ ರಾಜಕಾರಣಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ. ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ಇವತ್ತು ನಡೀತಾ ಇದೆ. ಎರಡನೇ ಹಂತದ ಮತದಾನದಲ್ಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಮತದಾರರಿಂದ ಸಿಗ್ತಾ ಇದೆ. ಮತಗಟ್ಟೆಗಳು ಮಾತ್ರ ರಣಾಂಗಣವಾಗಿ ಮಾರ್ಪಟ್ಟಿದ್ದು ಲಾಠಿ ಚಾರ್ಜ್, ಬಂಧನದಂತಹ ಕೆಲಸಗಳಾಗ್ತಾ ಇದ್ದಾವೆ. ರಾಜಕೀಯ ರಣಾಂಗಣಕ್ಕೆ ವೇದಿಕೆಯಾಗಿರುವಂಥದ್ದು ಪೋಲಿಂಗ್ ಬೂತ್ಗಳು, ವೋಟ್ ಮಾಡುವಂತಹ ಮತಗಟ್ಟೆಗಳು ಇವತ್ತು ರಣಾಂಗಣವಾಗಿ ಮಾರ್ಪಟ್ಟಿದ್ದಾವೆ ಹಲವು ಕಡೆಗಳಲ್ಲಿ. ಯಾವ ಸ್ವರೂಪದಲ್ಲಿ ಇವತ್ತು ಬಂಗಾಳ ರಣರಣವಾಗಿದೆ ಅನ್ನೋದನ್ನು ಗಮನಿಸಬೇಕು. ನೋಡಿ, ಒಂದೊಂದು ಕಡೆಗಳಲ್ಲೂ ಕೂಡ ಲಾಠಿ ಚಾರ್ಜ್ ನಡೆಯುವಂತಿರ್ಬೋದು, ಕಲ್ಲು ತೂರಾಟಗಳು ಓಡ್ತಾ ಇರುವಂಥದ್ದು, ಬಡಿತಾ ಇರುವಂಥದ್ದು, ಇವೆಲ್ಲವೂ ಕೂಡ ನಡೀತಾ ಇದೆ. ಮಮತಾ ಬ್ಯಾನರ್ಜಿ ಸ್ಪರ್ಧಿಸಿರುವ ಭವಾನಿಪುರದಲ್ಲಿ ಘರ್ಷಣೆಯಾಗಿದೆ. ಭವಾನಿಪುರ ಕ್ಷೇತ್ರ ಇದು ಮಮತಾ ಬ್ಯಾನರ್ಜಿಯವರು ಮುಖ್ಯಮಂತ್ರಿಯವರು ಸ್ಪರ್ಧಿಸಿರುವ ಕ್ಷೇತ್ರ ಮತ್ತು ಅವರ ಎದುರಾಳಿಯಾಗಿರುವಂಥವರು ಭಾರತೀಯ ಜನತಾ ಪಕ್ಷದ ಅತಿದೊಡ್ಡ ನಾಯಕ, ವಿರೋಧ ಪಕ್ಷದ ನಾಯಕ, ಬಿಜೆಪಿ ಅಭ್ಯರ್ಥಿ ನಾಯಕರ ವಿರುದ್ಧ ಟಿಎಂಸಿ ಘೋಷಣೆಗಳನ್ನ ಕೂಗಿದೆ. ಟಿಎಂಸಿ ವರ್ಸಸ್ ಬಿಜೆಪಿ ನಡೆದಿದೆ. ಗಲಾಟೆ ನಿಯಂತ್ರಿಸುವುದಕ್ಕೆ ಪೊಲೀಸರು ಲಾಠಿ ಪ್ರಹಾರವನ್ನ ನಡೆಸಿದ್ದಾರೆ. ಭವಾನಿಪುರದಲ್ಲಿ ಬೂತ್ಗಳತ್ತ ನುಗ್ಗೋದಿಕ್ಕೆ ಯತ್ನಿಸಿದವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹೇಗೆಲ್ಲ ಯತ್ನಿಸ್ತಾ ಇದ್ರು ಅನ್ನೋದನ್ನು ನಾವು ಇದರಲ್ಲಿ ಈ ದೃಶ್ಯಗಳಲ್ಲಿ ನೋಡಬಹುದು. ಬಹಳಷ್ಟು ಕಡೆಗಳಲ್ಲಿ ಬೂತ್ಗಳನ್ನ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಸುವೇಂದು ಅಧಿಕಾರಿ ಅವರ ಎದುರುಗಡೆನೆ ಗಲಾಟೆಗಳು ನಡೆದಿದ್ದಾವೆ. ಸುವೇಂದು ಅಧಿಕಾರಿ ಅವರು ಈ ಬಾರಿ, ಕಳೆದ ಬಾರಿ ನಂದಿಗ್ರಾಮದಲ್ಲಿ ಸುವೇಂದು ಅಧಿಕಾರಿ ವಿರುದ್ಧ ಮಮತಾ ಬ್ಯಾನರ್ಜಿ ನಿಂತರೆ, ಈ ಬಾರಿ ಮಮತಾ ಬ್ಯಾನರ್ಜಿ ಅವರು ಪ್ರತಿನಿಧಿಸ್ತಾ ಇರುವಂತಹ ಭವಾನಿಪುರದಲ್ಲಿ ಸುವೇಂದು ಅಧಿಕಾರಿ ಅವರು ಬಂದು ನಿಂತಿದ್ದಾರೆ. ಲಾಠಿ ಪ್ರಹಾರ ಮಾಡಿ ನಿಯಂತ್ರಣಕ್ಕೆ ಪರಿಸ್ಥಿತಿಯನ್ನ ಪೊಲೀಸರು ತಂದಿದ್ದಾರೆ. ಆದರೆ ಅಷ್ಟೊತ್ತಿಗಾಗಲೇ ಗಲಾಟೆ ಬಹಳ ತೀವ್ರ ಸ್ವರೂಪದಲ್ಲಿ ನಡೆದಿದೆ. ಇನ್ನು ಬಂಗಾರ್ ಪ್ರಾಂತ್ಯದ ಪ್ರಾಣ್ಗಂಜಿನಲ್ಲೂ ಕೂಡ ಘರ್ಷಣೆಗಳಾಗಿರುವಂತಹ ದೃಶ್ಯವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು. ಯಾವ ರೀತಿಯಂತಹ ಹಿಂಸಾಚಾರಗಳು ಈ ಚುನಾವಣೆಯ ಸಂದರ್ಭದಲ್ಲಿ ನಡೀತಿದೆ. ಟಿಎಂಸಿ ಮತ್ತು IASF ಕಾರ್ಯಕರ್ತರ ನಡುವೆ ಗಲಾಟೆಗಳು ನಡೆದಿರುವಂಥದ್ದು. ಈ ಮೂಲಕ ಬೂತ್ಗೆ ಬಂದಂತಹ ಸುವೇಂದು ಅಧಿಕಾರಿ ಮುಂದೆ ಹೈಡ್ರಾಮಾ ಕೂಡ ಆಗಿದೆ. ಬಹಳಷ್ಟು ಕಡೆಗಳಲ್ಲಿ ಗಲಾಟೆಗಳು ನಡೆದಿರುವಂಥದ್ದು. ಜೈ ಬಂಗಾಳ್ ಘೋಷಣೆಯನ್ನ ಟಿಎಂಸಿ ಕಾರ್ಯಕರ್ತರು ಕೂಗಿದ್ದಾರೆ. ಅಲ್ಲಿ ಜೈ ಬಾಂಗ್ಲಾ ಅಂತೇಳಿ ಅವರು ಕೂಗ್ತಾರೆ. ಅದು ಪಶ್ಚಿಮ ಬಂಗಾಳದಲ್ಲಿ ಕೂಗುವಂತಹ, ಮೊಳಗಿಸುವಂತಹ ಘೋಷಣೆಯೂ ಕೂಡ ಆಗಿದೆ. ಅದಕ್ಕೆ ಪ್ರತಿಯಾಗಿ ಜೈ ಶ್ರೀರಾಮ್ ಘೋಷಣೆಯನ್ನ ಸುವೇಂದು ಅಧಿಕಾರಿ ಮತ್ತು ಅವರ ತಂಡದವರು ಕೂಗಿದ್ದಾರೆ. ಈ ಮೂಲಕ ಏಟಿಗೆ ಎದುರೇಟು ಘೋಷಣೆಗಳ ಮೂಲಕವಾಗಿ ರಣಾಂಗಣ ಮಾಡಿದ್ದಾರೆ. ನಂದಿ ಗ್ರಾಮಕ್ಕೆ ಬಂದು ಸುವೇಂದು ಅಧಿಕಾರಿಗೆ ದಿಗ್ಬಂಧನವನ್ನ ಹಾಕುವಂತಹ ಕೆಲಸವನ್ನ ಅಲ್ಲಿ ಟಿಎಂಸಿ ಕಾರ್ಯಕರ್ತರು ಮಾಡಿದ್ದಾರೆ. ಸುವೇಂದುಗೆ ಮುತ್ತಿಗೆ ಹಾಕಿ ಘೋಷಣೆಯನ್ನ ಟಿಎಂಸಿ ಕಾರ್ಯಕರ್ತರು ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿದ್ದಾರೆ. ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಉದ್ದೇಶದೊಂದಿಗೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಬಸಂತಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯ ಕಾರನ್ನ ಧ್ವಂಸ ಮಾಡಲಾಗಿದೆ. ಇದೆಲ್ಲವೂ ಕೂಡ ಬಂಗಾಳದ ಚುನಾವಣೆಯ ಮಟ್ಟಿಗೆ, ಬಂಗಾಳದವರಿಗೆ ಮಟ್ಟಿಗೆ ಇದು ಬಹಳ ಸಹಜ ಅನ್ನುವ ರೀತಿಯಲ್ಲಿ ಇದೆ. ಆದರೆ ಇದು ಇಡೀ ದೇಶದಲ್ಲಿ, ಬಹುಶಃ ಇದೊಂದು ರಾಜ್ಯದಲ್ಲಿ ಮಾತ್ರ ಈ ರೀತಿ ಹಿಂಸಾಚಾರ, ಗುಂಡಾಗಿರಿಗಳು ನಡೀತಾ ಹೋಗ್ತವೆ ಚುನಾವಣೆಯ ಸಂದರ್ಭದಲ್ಲಿ. ಬಸಂತಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯ ಕಾರನ್ನು ಧ್ವಂಸ ಮಾಡಲಾಗಿದೆ. ಅಭ್ಯರ್ಥಿ ಆ ಕಾರು ಪಕ್ಕದಲ್ಲಿ ನಿಂತುಕೊಂಡು ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿರೋದನ್ನು ನಾವು ಗಮನಿಸಿದ್ವಿ. ಕಬ್ಬಿಣದ ರಾಡ್ ಮತ್ತು ಬಿದಿರು ಬೊಂಬುಗಳಿಂದ ಹಲ್ಲೆಯನ್ನು ಮಾಡಲಾಗಿದೆ. ಚುನಾವಣೆಯ ದಿವಸ, ಮತದಾನದ ದಿವಸ ಎಷ್ಟು ಭದ್ರತೆಯನ್ನು ಒದಗಿಸಿದ ನಂತರವೂ ಕೂಡ ಇದೆಲ್ಲವೂ ಕೂಡ ನಡೆದಿದೆ. ಟಿಎಂಸಿ ಗೂಂಡಾಗಿರಿ ನಡೆದಿದೆ ಇಲ್ಲಿ ಅಂತ ಹೇಳಿ ಅಭ್ಯರ್ಥಿ ಆರೋಪವನ್ನು ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಹೇಳ್ತಾ ಇದ್ದಾರೆ ಇದು ಟಿಎಂಸಿ ಅವರ ಗೂಂಡಾಗಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವಿಎಂಗಳ ಮೇಲಿನ ಬಿಜೆಪಿ ಬಟನ್ಗಳು ಕೂಡ ಬಂದ್ ಆಗಿರುವಂಥದ್ದು ಕೆಲವು ಬೂತ್ಗಳಲ್ಲಿ ಕಂಡಿದ್ದಾವೆ. ಅಂದರೆ ಬಿಜೆಪಿಯ ಬಟನ್ ಅನ್ನ ಬಂದ್ ಮಾಡಿಸಿಟ್ಟಿದ್ದಾರೆ. ಸ್ಟಿಕ್ಕರ್, ರಬ್ಬರ್, ಪ್ಲಾಸ್ಟಿಕ್ ಬಳಸಿ ಬಿಜೆಪಿ ಬಟನ್ ಅನ್ನೇ ಬಂದ್ ಮಾಡಿದ್ದಾರೆ. ಬಿಜೆಪಿ ದೇಶದಲ್ಲಿ ಆಡಳಿತದಲ್ಲಿರ್ತಕ್ಕಂತಹ ಪಕ್ಷ. ಆದರೆ ಅವರು ಬಂಗಾಳದಲ್ಲಿ ಅಧಿಕಾರವನ್ನು ಪಡ್ಕೊಳ್ಬೇಕು ಅಂದರೆ ಹೋರಾಟ ನಡೆಸ್ತಾ ಇದ್ದಾರೆ. 4-5 ಬೂತ್ಗಳಲ್ಲಿ ಇವಿಎಂಗಳ ಮೇಲಿನ ಬಟನ್ಗಳನ್ನೇ ಮುಚ್ಚಿರುವಂತಹ ಆರೋಪವೂ ಕೂಡ ಕೇಳಿ ಬಂದಿದೆ. ಅಂದರೆ ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ಇದಕ್ಕೆ ಹೊಣೆಗಾರರಾಗಿರುವಂತಹ ಸಾಧ್ಯತೆ ಇದ್ದೇ ಇದೆ.
ಚುನಾವಣಾಧಿಕಾರಿಗಳು ಬಂದು ಎಚ್ಚರಿಕೆ ಕೊಡ್ತಾ ಇದ್ದಂತೆಯೇ ಅಲರ್ಟ್ ಆಗಿದ್ದಾರೆ. ಹೀಗೆ ಗಲಾಟೆ ನಾನಾ ಸ್ವರೂಪಗಳಲ್ಲಿ ವ್ಯಾಪಿಸುತ್ತಾರೆ. ಬಿಜೆಪಿ ಬಟನ್ ಮೇಲಿನ ಸ್ಟಿಕ್ಕರ್ಗಳನ್ನ ಸಿಬ್ಬಂದಿ ಕಡೆಗೆ ತೆರವು ಮಾಡಿದ್ದಾರೆ. ಆದರೆ ಬಿಜೆಪಿಯ ಬಟನೇ ಒತ್ತಬಾರದು ಅಂತೇಳಿ ಬಟನ್ ಅನ್ನು ಬಂದ್ ಮಾಡಿರುವಂಥದ್ದು ಕೂಡ ನಡೆದಿದೆ. ಇದು ಬಂಗಾಳದ ಪರಿಸ್ಥಿತಿ. ಆದರೆ ಬಂಗಾಳದ ಮತದಾರ ಯಾವ ಸ್ವರೂಪದ ತೀರ್ಪನ್ನು ಬರೆದಿದ್ದಾರೆ ಅನ್ನೋದನ್ನು ಕೂಡ ಕುತೂಹಲದಿಂದ ನೋಡಬೇಕಾಗಿದೆ.